ವಿಜ್ಞಾನ ದಿನದ ಭಾಷಣ. ಗೌರವಾನ್ವಿತ ಮುಖ್ಯ ಉಪಾಧ್ಯಾಯರು, ಆದರಣೀಯ ಶಿಕ್ಷಕರು ಮತ್ತು ನನ್ನ ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ತಾವು ಯಾಕೆ ಆಕಾಶ ನೀಲಿ ಬಣ್ಣದಲ್ಲಿ ಕಾಣುತ್ತದೆ ಎಂದು ಯೋಚಿಸಿದ್ದೀರಾ? ಇಂದ್ರಧನುಷ್ಯ ಹೇಗೆ ಮೂಡುತ್ತದೆ? ನಮ್ಮ ಮೊಬೈಲ್ ಫೋನ್ ಒಂದೇ ಕ್ಷಣದಲ್ಲಿ ಸಾವಿರಾರು ಕಿಲೋಮೀಟರ್ ದೂರದ ವ್ಯಕ್ತಿಯ ಜೊತೆ ಹೇಗೆ ಮಾತನಾಡುತ್ತದೆ? ಈ ಎಲ್ಲ ಪ್ರಶ್ನೆಗಳ ಉತ್ತರ ಒಂದೇ: ವಿಜ್ಞಾನ. ಪ್ರತಿ ವರ್ಷ ಫೆಬ್ರವರಿ 28ರಂದು ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸುತ್ತೇವೆ. ಈ ದಿನವು ಮಹಾನ್ ಭಾರತೀಯ ವಿಜ್ಞಾನಿ CV ರಾಮನ್ ಅವರ ಸ್ಮರಣಾರ್ಥಕವಾಗಿ 1928ರಲ್ಲಿ ಅವರ ರಾಮನ್ ಪರಿಣಾಮವನ್ನು ಕಂಡುಹಿಡಿದು ಭಾರತಕ್ಕೆ ಜಗತ್ತಿನ ಮಟ್ಟದಲ್ಲಿ ಗೌರವ ತಂದುಕೊಟ್ಟರು. ಅವರ ಈ ಸಾಧನೆಗೆ 1930ರಲ್ಲಿ ನೊಬೆಲ್ ಪ್ರಶಸ್ತಿ ದೊರೆಯಿತು. ಅವರು ನಮಗೆ ತೋರಿಸಿದ ಸಂದೇಶ ಒಂದೇ: ಕುತೂಹಲವೇ ಕಂಡುಹಿಡಿಯುವಿಕೆಯ ಆರಂಭ. ಸ್ನೇಹಿತರೆ, ವಿಜ್ಞಾನವು ಕೇವಲ ಪುಸ್ತಕಗಳಲ್ಲಿ ಇರುವ ವಿಷಯವಲ್ಲ, ಅದು ನಮ್ಮ ದಿನನಿತ್ಯದ ಜೀವನದಲ್ಲೇ ಇದೆ. ನಾವು ಬಳಸುವ ವಿದ್ಯುತ್, ಇಂಟರ್ನೆಟ್, ವಾಹನಗಳು, ವೈದ್ಯಕೀಯ ಚಿಕಿತ್ಸೆಗಳು ಇವೆಲ್ಲವೂ ವಿಜ್ಞಾನದ ಅದ್ಭುತ ಕೊಡುಗೆಗಳು. ಇಂದು ನಾವು ಅಂತರಿಕ್ಷದಲ್ಲಿ ಉಪಗ್ರಹಗಳನ್ನು ಹಾರಿಸುತ್ತಿದ್ದೇವೆ, ರೋಬೋಟ್ಗಳನ್ನು ನಿರ್ಮಿಸುತ್ತಿದ್ದೇವೆ, ಹೊಸ ಔಷಧಿಗಳನ್ನು ಕಂಡುಹಿಡಿಯುತ್ತಿದ್ದೇವೆ. ಇದು ವಿಜ್ಞಾನದ ಶಕ್ತಿ. ವಿಜ್ಞಾನವು ನಮಗೆ ಕೇವಲ ಉತ್ತರಗಳನ್ನು ಮಾತ್ರ ನೀಡುವುದಿಲ್ಲ, ಅದು ನಮಗೆ ಯೋಚಿಸಲು, ಪ್ರಶ್ನಿಸಲು ಮತ್ತು ಸತ್ಯವನ್ನು ಹುಡುಕಲು ಕಲಿಸುತ್ತದೆ. ಅಂಧಶ್ರದ್ಧೆಗಳನ್ನು ಬಿಟ್ಟು ತಾರ್ಕಿಕ ಮನೋಭಾವ ಬೆಳೆಸುವ ಶಕ್ತಿ ವಿಜ್ಞಾನದಲ್ಲಿದೆ. ಭವಿಷ್ಯದಲ್ಲಿ ಯಾರು ಗೊತ್ತು? ಈ ವೇದಿಕೆಯಲ್ಲಿ ನಿಂತಿರುವ ಯಾರಾದರೂ ಮುಂದಿನ ಮಹಾನ್ ವಿಜ್ಞಾನಿಯಾಗಬಹುದು. ಹೊಸ ಔಷಧಿಯನ್ನು ಕಂಡುಹಿಡಿಯಬಹುದು, ಹೊಸ ಯಂತ್ರವನ್ನು ಆವಿಷ್ಕರಿಸಬಹುದು, ಅಥವಾ ದೇಶದ ಹೆಸರನ್ನು ಜಗತ್ತಿನ ಮಟ್ಟದಲ್ಲಿ ಎತ್ತಿಸಬಹುದು. ಆದ್ದರಿಂದ ಸ್ನೇಹಿತರೆ, ಪ್ರಶ್ನಿಸಲು ಹೆದರಬೇಡಿ, ಪ್ರಯೋಗ ಮಾಡಲು ಹಿಂಜರಿಯಬೇಡಿ, ವಿಫಲತೆಯನ್ನು ಭಯಪಡಬೇಡಿ, ಏಕೆಂದರೆ ಪ್ರತಿಯೊಂದು ವಿಫಲತೆಯ ಹಿಂದೆ ಹೊಸ ಕಂಡುಹಿಡಿಯುವಿಕೆ ಅಡಗಿದೆ. ಕೊನೆಗೆ ನಾವು ಎಲ್ಲರ ವಿಜ್ಞಾನ ಮನೋಭಾವವನ್ನು ಬೆಳೆಸಿ ನಮ್ಮ ದೇಶವನ್ನು ಅಭಿವೃದ್ಧಿಯ ದಾರಿಯಲ್ಲಿ ಮುಂದಕ್ಕೆ ಕೊಂಡೊಯ್ಯೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ವಿಜ್ಞಾನ.